ಇದೇ ಪತ್ರಕರ್ತರ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು. ಮೇ 20, 2023ಕ್ಕೆ ಸೈಟ್ಗಳ ವಿತರಣೆ ಆಗಿದೆ. ನಮ್ಮ ಫಾದರ್ ಸ್ಟ್ಯಾನಿ ಅಲ್ಮೇಡ ಅವರ ಹೆಸರಲ್ಲಿ ಸೈಟ್ಗಳ ವಿತರಣೆ ಆಗಿದೆ ಅಂತ ಮೂಡಾವತಿಯಿಂದ ನಾವು ಲಾಸ್ಟ್ ಜುಲೈ 1ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿದ್ದು. ಅವಾಗ ಮೊದಲನೇ ಬಾರಿಗೆ ಮೂಡ ಹಗರಣವನ್ನು ನಾವು ಇಲ್ಲಿಗೆ ವಿಚಾರವನ್ನು ತಂದಿದ್ದು. ಆಗ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಂಥವ್ರು ಮೂಡಾದವರು ಮಾಡಿರೋದಕ್ಕೆ ಏನ್ ಸಾಕ್ಷಿ ಇದೆ ಅಂತ ಕೇಳಿದ್ರು. ಆ ದಿನ ಅವತ್ತಿನ ದಿನ ಅದು ತುಂಬಾ ಚಿಕ್ಕ ವಿಷಯ ಅಂತ ಆಗಿತ್ತು. ಇವತ್ತು ಅಷ್ಟು ದೊಡ್ಡ ಹಗರಣವಾಗಿ ಹೊರಹೊಮ್ಮಿದೆ. ಅಲ್ಲಿಂದ ಮುಂದಕ್ಕೆ ಬಂದಂಗೆ 1992 ಇಸ್ವಿಯಲ್ಲಿ ನಮ್ಮ ಮೈಸೂರು ಧರ್ಮ ಪ್ರಾಂತ್ಯದ ನಮ್ಮ ಕ್ರೈಸ್ತರೇತರರಿಗೆ ಫಾದರ್ ಡೆನ್ನಿಸ್ ನೊರನ್ನ ಅಂತ ಸೆಂಟ್ ಫಿಲಮ್ನಾಸ್ ಚರ್ಚಿನ ಫಾದರು 108 ಎಕರೆ ಜಮೀನನ್ನ ಖರೀದಿ ಮಾಡಿಕೊಂಡು ಸೈಟ್ ವಿತರಣೆ ಮಾಡ್ತಾರೆ. 1462 ಸೈಟ್ ವಿತರಣೆ ಮಾಡ್ತಾರೆ. ನಂತರ ಕಾರಣಾಂತರದಿಂದ ಮೂಡ ಅದನ್ನ ಸ್ವಾಧೀನಪಡಿಸ್ಕೊಳ್ಳುತ್ತೆ. ಸ್ವಾಧೀನಪಡಿಸ್ಕೊಂಡ ನಂತರ ಇಂದಿನವರೆಗೂ ಅದ್ರ ಹೋರಾಟ ಸತತವಾಗಿ ನಡೀತಾ ಇದೆ. ನಾವು ಜನಕ್ಕೆ ವಾಪಸ್ಸು ಸೈಟ್ ಕೊಡ್ಲೇಬೇಕು ಅಂತ ಮೂಡ ಹಾಗೂ ಸರ್ಕಾರದ ಮಧ್ಯ ಒಂದು ಕೆಥಡ್ರಲ್ ಪ್ಯಾರಿಶ್ ಸೊಸೈಟಿ ಅಂತ ಚರ್ಚ್ ಕಡೆಯಿಂದ ಒಂದು ಸೊಸೈಟಿ, ಜನರ ಒಂದು ಸೊಸೈಟಿ, ಈ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘ ಇಬ್ರು ಸತತ ಹೋರಾಟ ಮಾಡಿ ಈ ಸೈಟ್ಗಳನ್ನ ಮರು ಮೂಡ ಕಡೆಯಿಂದ ಪಡಿಬೇಕು ಅಂತ 30 ವರ್ಷದಿಂದ ಹೋರಾಟ ಮಾಡಂತ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಫಿಡೆಲೈಟ್ಸ್ ಕಾರ್ಪೊರೇಷನ್ ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ. ನನ್ನ ಪ್ರೆಸ್ ನೋಟ್ ಅಲ್ಲಿ ಕೆಥಡ್ರಲ್ ಪ್ಯಾರಿಶ್ ಸೊಸೈಟಿ ಒಂದು ರೆಸೊಲ್ಯೂಷನ್ ಹಾಕಿದ್ದೀನಿ. ಆ ರೆಸೊಲ್ಯೂಷನ್ ಅಲ್ಲಿ ಕ್ಲೀನ್ ಆಗಿ ಡಿಸ್ಕಸ್ ಆಗುತ್ತೆ. ಈ ಫಾದರ್ಗಳ ಮಧ್ಯ ಫಿಡೆಲೈಟ್ಸ್ ಕಾರ್ಪೊರೇಷನ್ ಪ್ರೈವೇಟ್ ಸೊಸೈಟಿ ಅವರು ಸರ್ಕಾರದ ಮಧ್ಯ 50-50 ರೇಷಿಯೋಲಿ ಸೈಟ್ ತರೋದಕ್ಕೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಸೊ ಸೈಟ್ ತರೋಂಥ ಕೆಲಸ ಅವರೇ ಮಾಡ್ತಾರೆ, ನಮಗೆ ಸೈಟ್ ಬರುತ್ತೆ ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಈ ಒಂದು ಮಧ್ಯವರ್ತಿಯ ಕೆಲಸವನ್ನು ಫಿಡೆಲೈಟ್ಸ್ ಕಾರ್ಪೊರೇಷನ್ ಅವ್ರು ಕೊಡ್ತಾರೆ. ಇದು ಎಲ್ಲ ಒಳಗೆ ನಡೆಯುವಂತ ವಿಚಾರಗಳು ಕೆಥಡ್ರಲ್ ಪ್ಯಾರಿಶ್ ಸೊಸೈಟಿ ಹಾಗೂ ಫಿಡೆಲೈಟ್ಸ್ ಅವರ ಮಧ್ಯ. ತದನಂತರ ಮೇ 20ರಲ್ಲಿ 10 ಸೈಟ್ಗಳು ದೇವನೂರು ಬಡಾವಣೆಯಲ್ಲಿ, ನಾನಲ್ಲಿ ಪ್ರೆಸ್ ನೋಟ್ ಅಲ್ಲಿ ಹಾಕಿದ್ದೇನೆ, ಪ್ರತಿಯೊಂದು ಸರ್ವೆ ನಂಬರು, ಪ್ರತಿಯೊಂದು ಸೈಟ್ ನಂಬರ್ಸು, 10 ಸೈಟ್ ಡೀಟೇಲ್ಸ್ ಕೊಟ್ಟಿದ್ದೇನೆ. ಆ ಸೈಟ್ಗಳು ಫಾದರ್ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ. ಫಾದರ್ ಅದನ್ನ 3ನೇ ವ್ಯಕ್ತಿಗೆ ಮಾರಕ್ಕೆ ಹೊರಟಾಗ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ಅದರ ಜೊತೆಗೆ ನಾವು ಫಾದರ್ ಸ್ಟ್ಯಾನಿ ಅಲ್ಮೇಡ, ಈಗೇನ್ ಮೊನ್ನೆ ಪೇಪರ್ ಅಲ್ಲಿ ಬಂದಿದೆ, ಅವರ ಮೇಲೆ 2 ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. OS 1084/2023 CC ಕ್ರಿಮಿನಲ್ ಕೇಸು 602024 2 ಕ್ರಿಮಿನಲ್ ಕೇಸು ಫಾದರ್ ಸ್ಟ್ಯಾನಿ ಅಲ್ಮೇಡ ಮೇಲೆ ನಾವು ಆಲ್ರೆಡಿ ನಮ್ಮ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳಿಂದ ರಿಜಿಸ್ಟರ್ ಮಾಡಿದೀವಿ. ಸಂಪೂರ್ಣ ಫಿಡೆಲೈಟ್ಸ್ ಕಾರ್ಪೊರೇಷನ್, ಫಾದರ್ ಸ್ಟ್ಯಾನಿ ಅಲ್ಮೇಡ ಮತ್ತೆ ಮೂಡ ಆಯುಕ್ತರು ದಿನೇಶ್ ಹಾಗೂ ಅವರ ತಂಡ ಸಂಪೂರ್ಣ ಒಗ್ಗಟ್ಟಾಗಿ ಸೇರ್ಕೊಂಡಿದ್ದು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಎಲ್ಲ ಮಾಡಿಕೊಂಡು ಇದನ್ನ ಅವರು ಸೈಟ್ಗಳನ್ನ ಪಡೆದಿರ್ತಾರೆ. ಈ ಸೈಟ್ಗಳು ಆಕ್ಚುಲಿ ಪಡೆಯೋದಕ್ಕೆ ಕೆಥಡ್ರಲ್ ಪ್ಯಾರಿಶ್ ಸೊಸೈಟಿ ಈಸ್ ನಾಟ್ ಎ ಲ್ಯಾಂಡ್ ಲೂಸರ್. ಸೊಸೈಟಿ ಅವರು ಮಧ್ಯವರ್ತಿಗಳ ಕೆಲಸ ಮಾಡ್ತಿರ್ತಾರೆ, ಅವರು ಲ್ಯಾಂಡ್ ಲೂಸರ್ ಅಲ್ಲ. ಅವರಿಗೆ ಸೈಟ್ ಕೊಡೋಂತ ವಿಚಾರನೇ ಬರೋದಿಲ್ಲ. 108 ಎಕರೆಯಲ್ಲಿ 25 ಎಕರೆ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಮಾಡಿಕೊಂಡು ಇದು ನಮಗ್ ಸೇರ್ಬೇಕು ಅಂತ ಕ್ಲೈಮ್ ಮಾಡಿ ತಗೊಂಡಿರಂತ ದೇವನೂರು ಬಡಾವಣೆಯಲ್ಲಿ ಇಷ್ಟು ನಾನು ಕೊಟ್ಟಿದ್ದೇನೆ. ಮೊನ್ನೆ ಮಾಧ್ಯಮದಲ್ಲಿ ಬಂದಿದೆ RT ನಗರ ಮತ್ತಿದ ರವೀಂದ್ರ ಬೇರೆ ಬೇರೆ ಏರಿಯಾದಲ್ಲಿ ಒಂದು 10 ಕೊಟ್ಟಿದ್ದಾರೆ ಅಂತ. ಟೋಟಲ್ 25 ಸೈಟು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸೈಟು ಕೆಥಡ್ರಲ್ ಪ್ಯಾರಿಶ್ ಸೊಸೈಟಿ ಅವರು ತಗೊಂಡಿದ್ದಾರೆ. ನಮ್ಮ ಏಕೈಕ ಒತ್ತಡ ನಾವು ಏನ್ ಮಾಡ್ಬೋದು ಅಂತ ದಿನೇಶ್, ಆ ಕಾಲದ ಆಯುಕ್ತರಿಗೆ ನಾವು ಲಾಯರ್ ನೋಟಿಸ್ ಕೊಟ್ಟಿದ್ದೇವೆ. ಅದನ್ನು ನಾನು ಪ್ರೆಸ್ ನೋಟ್ ಅಲ್ಲಿ ಹಾಕಿದ್ದೇನೆ. ಆ ಸಂದರ್ಭದಲ್ಲಿ ಲಾಯರ್ ನೋಟಿಸ್ ಕೊಟ್ಟ ನಾವು ಜೂನ್ 23ಕ್ಕೆ ಉಪನೋಂದಣಾಧಿಕಾರಿಗೆ ಈ ಸೈಟ್ಗಳು ಏನು ಫಾದರ್ಗೆ ಬಂದಿದೆ 3ನೇ ವ್ಯಕ್ತಿಗೆ ಇದನ್ನ ರಿಜಿಸ್ಟರ್ ಮಾಡಬೇಡಿ, ಇದು ಜನಕ್ಕೆ ಸೇರ್ಬೇಕಾದಂತ ಸೈಟ್ ಅಂತ ನೋಂದಣಾಧಿಕಾರಿಗೆ ಒಂದು ನೋಟಿಸ್ ಕೊಡ್ತೇವೆ, ದಿನೇಶ್ ಅವ್ರಿಗೆ ನೋಟಿಸ್ ಕೊಡ್ತೇವೆ, ಪತ್ರಿಕಾಗೋಷ್ಠಿ ಮಾಡ್ತೇವೆ ಮತ್ತು ಟೌನ್ ಹಾಲ್ ಅಲ್ಲಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೇವೆ. ನಮ್ಮ ಪ್ರತಿಭಟನೆ ಆ ದಿನ
3 ಬಾರಿ ಮುಂದಕ್ಕೆ ಹಾಕಿಸ್ತಾರೆ. ಇದೇ ಮೂಡಾದವರು ಎಲ್ಲ ಶಾಮೀಲಾಗಿ 3 ಬಾರಿ ನಮಗೆ ಪರ್ಮಿಷನ್ ಕೊಡಿಸ್ತೆ ಮುಂದಕ್ಕೆ ಹಾಕ್ಸಿ ತುಂಬಾ ಪ್ರೆಷರ್ ಮಾಡಿಸಿ ಆಮೇಲೆ ಲಾಸ್ಟ್ಗೆ ನಾವು ಇದು ಸ್ಟ್ರೈಕ್ ಮಾಡ್ತೇವೆ. ಒಂದು ಪ್ರತಿಭಟನೆ, ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವರು ಅರಮನೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಎಲ್ಲರ ಗಮನಕ್ಕೆ ತರ್ತೇವೆ. ಆದ್ರೂ ಅದನ್ನ ಸರಿಯಾಗಿ ಸರ್ಕಾರ ಪರಿಗಣಿಸ್ತಿರ್ಲಿಲ್ಲ. ಈಗ ಅದು ಬರ್ತಾ ಬರ್ತಾ ದೊಡ್ಡ ಇಶ್ಯೂ ಆಗಿರೋದ್ರಿಂದ ನಾವು ಮತ್ತೊಮ್ಮೆ ಅದೇ ಟಾಪಿಕ್ ನ ತೆಗೆದು ಈ ಕೆಥೆಡ್ರಲ್ ಪ್ಯಾರಿಸ್ ಸೊಸೈಟಿ ಎಲ್ಲಿ ನಡೆದಿರಂತ ಅವ್ಯವಹಾರ, ಅವ್ರಿಗೆ ಯಾವ ಲ್ಯಾಂಡ್ ಲೂಸರು ಅಲ್ಲ, ಅವ್ರಿಗೆ ಸೈಟ್ ಬರುವಂತ ಯಾವ ಪ್ರಮೇಯನೂ ಇಲ್ಲ. ಅವರು ಫೇಕ್ ಡಾಕ್ಯುಮೆಂಟ್ಸ್ಗಳು ಮಾಡ್ಕೊಂಡಿದ್ದೇನೆ, ಜನರ ಲ್ಯಾಂಡ್ ನಮ್ದು ಅಂತ ಅವರು 25 ಎಕರೆ ಕ್ಲೈಮ್ ಮಾಡಿದ್ದಾರೆ. ಅದರಲ್ಲಿ 25 ಸೈಟ್ 5 ಎಕರೆ ಕ್ಲೈಮ್ ಮಾಡಿದ್ದಾರೆ. ಅದರಲ್ಲಿ 25 ಸೈಟು 50-50 ರೇಷಿಯೋಲಿ ಅವರಿಗೆ ಬಂದಿದೆ. ಈಗ ನಮ್ಮ ಏಕೈಕ ಒಂದು ಮನವಿ ಏನು ಅಂದ್ರೆ 1992ರಲ್ಲಿ ಕಳ್ಕೊಂಡಂತ 1462 ಸೈಟ್ ಜನರಿಗೆ ಏನ್ ಸೇರ್ಬೇಕು ಅದು ಸರ್ಕಾರ ದಯವಿಟ್ಟು ಪರಿಗಣಿಸಿ ಅವ್ರಿಗೆ ಕೊಡಬೇಕು. ಒಂದು. ಎರಡನೇದಾಗಿ ಅಕ್ರಮವಾಗಿ 25 ಸೈಟ್ ಪಡ್ಕೊಂಡಿರೋಂಥ ಕೆಥೆಡ್ರಲ್ ಪ್ಯಾರಿಸ್ ಸೊಸೈಟಿಯ ವಿಚಾರಣೆ ನಡೆಸಿ 25 ಸೈಟ್ ವಾಪಸ್ ಮರು ಪಡಿಬೇಕು ಮೂಡಾದವರು. ಮೂರನೇದಾಗಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂತ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಅಮಾನತ್ನಲ್ಲಿಡಬೇಕು. ಹಾಗೂ ನಿರ್ಣಯ ಮಂಡಳಿ ಏನಿದೆ, ಜನಪ್ರತಿನಿಧಿಗಳಿಂದ ಸೇರಿ ಅಧಿಕಾರಿಗಳಿಂದ ಸೇರಿ ನಿರ್ಣಯ ಮಂಡಳಿ ಏನಿದೆ, ಎಲ್ಲರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ. ಜನಪ್ರತಿನಿಧಿ, ಜನ ಆರಿಸಿದ್ರೆ ಜನಪ್ರತಿನಿಧಿ, ಇಲ್ಲ ಅಂದ್ರೆ ಜನರನ್ನ ಪ್ರತಿನಿಧಿಸುವ ಪ್ರತಿನಿಧಿ ಅವರು ಅಷ್ಟೇ. ಅದರಿಂದ ಒಂದು ಬಡವ ಇವತ್ತು ಒಂದು ಸೈಟಿಗೆ ಅಪ್ಲಿಕೇಶನ್ ಕೊಟ್ಟು ಒಂದು ಸೈಟ್ ಪಡೆಯಕ್ ಆಗದೆ ಇರೋಂತ ಇಷ್ಟು ಅಧ್ವಾನದ ಸ್ಥಿತಿಲಿ ಇವರು ತಂದು ಈ ನಮ್ಮ ಮೂಡಾವನ್ನ ಇಟ್ಟಿದ್ದಾರೆ. ಎಲ್ಲ ಅವರವರೇ ಒಳ ಶಾಮೀಲಾಗಿದ್ದೇನೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಈ ತರ ಮಧ್ಯವರ್ತಿಗಳು ಇದನ್ನ ಎಲ್ಲರ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ ಸರ್ಕಾರ, ಹಿಂದಿನ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒಂದು ಒತ್ತಾಯ ಮಾಡ್ತೇವೆ. ಮೂಡ ಆಯುಕ್ತರು ಮತ್ತು ಮೂಡ ಇಂಜಿನಿಯರ್ಗಳು ಇಲ್ಲ, ನಮ್ಮ ಬಿಜೆಪಿ ಅವಧಿಯಲ್ಲಿ ಇದ್ದಂತ ಮೇ ತಿಂಗಳು 2023ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಈ ಸೈಟ್ಗಳು ಬಂದಿರೋದು. ದಿನೇಶ್ ಅವರು ಇದ್ದಾಗ ಬಂದಿದೆ. ಅವ್ರನ್ನು ಭೇಟಿಯಾಗಿ ನಾವು ಮೆಮೊರಾಂಡಮ್ ಕೊಟ್ಟು ನೀವು ಮಾಡಿರೋದು ತಪ್ಪು ಸ್ವಾಮಿ, ಇದು ಸರಿ ಇಲ್ಲ, ನೀವು ವಾಪಸ್ಸು ಇದನ್ನ ಪಡಿಬೇಕು, ನೀವು ತಪ್ಪು ದಾಖಲಾತಿ ಕೊಟ್ಟಿದ್ದೀರಾ ಅಂದ್ಬಿಟ್ಟು ದಿನೇಶ್ ಅವ್ರಿಗೂ ನಾವು ಮೆಮೊರಾಂಡಮ್ ಹೋಗಿ ಕೊಟ್ಟಿದ್ದೇವೆ. ಸಾರಿ, ಇಲ್ಲ ಅಲ್ಲಿಲ್ಲ, ಇಲ್ಲಿ ಮಿಸ್ ಆಗ್ಬಿಟ್ಟಿದೆ. ಅದನ್ನೇ ಹೇಳ್ತಾ ಇರೋದು. ಅವರು ಫೇಕ್ ರೆಸಲ್ಯೂಷನ್ ಮಾಡ್ಕೊಂಡು ಆ ಮಧ್ಯವರ್ತಿ ಫಿಡೆಲೈಟ್ಸ್ ಕಾರ್ಪೊರೇಷನ್ ಅಂತ ಒಂದಿದೆ ನೋಡಿ, ಮೊದಲನೇದಾಗಿ ಫಿಡೆಲೈಟ್ಸ್ ಕಾರ್ಪೊರೇಷನ್ ಮೇಲೆ ಕೇಸ್ ದಾಖಲ್ ಮಾಡಬೇಕು. ಅವರು ಮಧ್ಯವರ್ತಿಯಾಗಿ ಇಷ್ಟು ಸೈಟ್ ಕೊಡ್ಸಕ್ಕೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಹೆಂಗ್ ಸಾಧ್ಯ? ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಟ್ಟಿದ್ದಾರೆ? ಫಿಡೆಲೈಟ್ಸ್ ಕಾರ್ಪೊರೇಷನ್ ಇದನ್ನ ಮಧ್ಯವರ್ತಿಯಾಗಿ ಕೆಲಸ ಮಾಡೋದು. ಸರ್ಕಾರ, ಬಿಜೆಪಿ ಸರ್ಕಾರ ಹಾಗೂ ಕೆಥೆಡ್ರಲ್ ಪ್ಯಾರಿಸ್ ಸೊಸೈಟಿಯ ಮಧ್ಯ ಫಿಡೆಲೈಟ್ಸ್ ಕಾರ್ಪೊರೇಷನ್ ಕೆಲಸ ಮಾಡಿದೆ. ಸೊ ಯಾರ್ಯಾರಿಗೆ ಅವ್ರು ಏನೇನು ಸೆಟಲ್ಮೆಂಟ್ ಮಾಡಿ ಇದನ್ನ 50-50 ಅನುಪಾತದಲ್ಲಿ ಮೊದಲು ಬಿಡುಗಡೆ ಆಗಿದ್ದು ನಮಗೆ 25 ಸೈಟು. ಅದನ್ನ ಹೋದ ಜುಲೈಯಲ್ಲೇ ಇಲ್ಲಿ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಾನು ಇಲ್ಲೇ ಇದೀನಿ ನೋಡಿ, ಇಲ್ಲಿದ್ದೀನಿ, ಇದೇ ಜಾಗದಲ್ಲಿ ಕೂತ್ಕೊಂಡು ಇದನ್ನ ಹೇಳಿದೆ, ಹಿಂಗ್ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಂತ. ಅವತ್ತಿನ ದಿನ ಯಾರಿಗೂ ಅಷ್ಟು ಸೀರಿಯಸ್ ಆಗಿ ಗೊತ್ತಾಗ್ಲಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಮಿಸ್ಸಸ್ ಅಪ್ಲಿಕೆಂಟ್, ಅವ್ರ ಅಪ್ಲಿಕೇಶನ್ ಕೊಡ್ತಾರೆ, ಅವ್ರು ಪಡ್ಕೋತಾರೆ. ಅನ್ಯಾಯವಾಗಿ ಸಿದ್ದರಾಮಯ್ಯ ಸಾಹೇಬರು ಹೆಸರು ಹೇಳ್ಕೊಂಡು ಇವ್ರ ಮೇಲೆ ಏನು ಆರೋಪನ ಹೊರ್ಸಕ್ ಪ್ರಯತ್ನ ಪಟ್ರು, ಒಂದೊಂದೇ ಆಚೆ ಬರ್ತಾ ಇದೆ. ಸೊ ಸಿದ್ದರಾಮಯ್ಯ ಸಾಹೇಬರು ಈಸ್ ನಾಟ್ ಎ ಅಪ್ಲಿಕೆಂಟ್, ಅವ್ರಿಗೆ ಹೇಳಂಗೆ ಇಲ್ಲ ಅದನ್ನ. ಬಿಜೆಪಿ ಸರ್ಕಾರದಲ್ಲಿ ಮೂಢಾಧ್ಯಕ್ಷರು ಬಿಜೆಪಿ ಅವರಾಗಿದ್ರು. ನಿರ್ಣಯ ಮಂಡಳಿಲಿ ಚುನಾಯಿತ ಶಾಸಕರು, ನಿಮ್ಗೆ ಗೊತ್ತು, ಚುನಾಯಿತ ಶಾಸಕರು, ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಾಗಿರ್ಲಿ ಅಷ್ಟು ಜನನು ಇದ್ರಲ್ಲಿ ಭಾಗಿಯಾಗಿದ್ದಾರೆ.
ನಮ್ಮ ಒತ್ತಾಯ ಅಷ್ಟು ಜನಪ್ರತಿನಿಧಿಯಾಗಿ ಇರಕ್ಕೆ ಅವ್ರು ಲಾಯಕ್ಕಿಲ್ಲ. ಅದು ಇಂದಿನ ಸರ್ಕಾರದ ಜನಪ್ರತಿನಿಧಿಯಾಗಿರ್ಲಿ, ಬಿಜೆಪಿ ಸರ್ಕಾರದ ಅಂದಿನ ಜನಪ್ರತಿನಿಧಿಯಾಗಿರ್ಲಿ, ಮತ್ತೆ ಚುನಾಯಿತನಾಗಿ ಈಗ ಬಂದಿರ್ತಾರಲ್ಲ, ಎಷ್ಟೋ ಜನ ಸೋತ್ ಬಿಟ್ಟಿದ್ದಾರೆ. ಬಿಜೆಪಿ ಇದ್ದರು ಈಗಿಲ್ಲ. ಬಟ್ ನಿರ್ಣಯ ಮಾಡಿದಾಗ ಅವ್ರು ಇದ್ರು, ಅವರನ್ನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಒಂದು ನಿರ್ಣಯ, ಈಗ ಒಬ್ಬ ಪೋಸ್ಟ್ ಮೂಡಾದಲ್ಲಿ ಆಫೀಸರ್ ಸೈನ್ ಹಾಕೋದು ಪೋಸ್ಟ್ ಆಗುವಾಗ ಆ ಪೋಸ್ಟ್ ಹಾಕೋನಿಂದ ಲೀಕ್ ಆಗುತ್ತೆ ವಿಷಯ. ಸಾಹೇಬ್ರು ಸೈನ್ ಹಾಕಿ ಒಂದು ಸೈಟ್ ಕೊಟ್ಟಿದ್ದಾರೆ ಅಂತ. ಅಷ್ಟು ಭ್ರಷ್ಟಾಚಾರ ಮೂಡಾದಲ್ಲಿರುವಾಗ ನಿರ್ಣಯ ಮಂಡಳಿ ಮಾಡದೇ ಇದ್ರೆ ಇದನ್ನೆಲ್ಲ ಕೊಡಕ್ಕಾಗುತ್ತಾ? ಒಬ್ಬ MLA ಒಪ್ಪಿಗೆ ಇಲ್ದಿದ್ರು ಕೊಡಕ್ಕಾಗಲ್ಲ. ದೇವನೂರು ಅಲ್ಲೇ ಕೆಸರೆ ದೇವನೂರು, ಕೆಸರೆ ದೇವನೂರು, ರಾಜೀವ್ ನಗರ ಆ ಕಡೆ. RTO 55 ಹಿಂಭಾಗ ಫುಲ್ಲು. ಇದು ಜನಕ್ಕೆ ಸೇರ್ಬೇಕಾದಂತ ಜಾಗ, ಜನಕ್ಕೆ ಸೇರ್ಬೇಕು ಅನ್ನೋದೇ ನಮ್ಮ ಹೋದ ವರ್ಷದಿಂದ ಒತ್ತಾಯ. ವಾಪಸ್ಸು ಸರ್ಕಾರ ಪಡಿಬೇಕು. ಕೆಥಡ್ರಲ್ ಪ್ಯಾರಿಸ್ ಸೊಸೈಟಿ ಲ್ಯಾಂಡ್ ಲೂಸರ್ ಅಲ್ಲ. ಅವರು ಮಧ್ಯವರ್ತಿಯಾಗಿ ಜನರ ಮಧ್ಯ ಓಡಾಡಕ್ ಬಂದವರು. ಅವ್ರೇನ್ ಮಾಡಿದ್ರು, ಇನ್ನೊಬ್ಬ ಮಧ್ಯವರ್ತಿನ ಈಗ ರೀಸೆಂಟ್ ಆಗಿ ಬಿಜೆಪಿ ಅವಧಿಯಲ್ಲಿ ಸೃಷ್ಟಿ ಮಾಡಿದ್ರು. ಅವನೇ ಫಿಡಲೈಟ್ಸ್. ಬಿಜೆಪಿ ಸರ್ಕಾರ ಮತ್ತು ಕೆಥಡ್ರಲ್ ಪ್ಯಾರಿಸ್ ಮಧ್ಯ ಸೆಟಲ್ಮೆಂಟ್ ಮಾಡಿಸಿ ನಾನು ಕೊಡ್ತೀನಿ ಅಂತ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಇದು ಸರ್ಕಾರಕ್ಕೂ ಇದು ತುಂಬಾ ದೊಡ್ಡ ಮೋಸ. ನಾವು ಆಲ್ರೆಡಿ 2 ಕೇಸ್ ರಿಜಿಸ್ಟರ್ ಮಾಡಿದೀವಿ. ಕೇಸ್ ನಂಬರ್ಸ್ ನಿಮಗೆ ಕೊಟ್ಟಿದ್ದೀವಿ. ಫಾದರ್ ಸ್ಟ್ಯಾನಿಯಲ್ ಮೇಡಮ್ ಮೇಲೆ 2 ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಫಿಡಲೈಟ್ಸ್ ಕಾರ್ಪೊರೇಷನ್ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು. ಸರ್ಕಾರ ಮೊಕದ್ದಮೆ ದಾಖಲು ಮಾಡಿ ಅವತ್ತಿನ ನಿರ್ಣಯ ಮಂಡಳಿಯಲ್ಲಿ ಇದ್ದಂತ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಎಲ್ಲಿ ಇಡಬೇಕು. ಬೇಸರದ ಸಂಗತಿ, ಇವತ್ತು ಅದೇ ಅಧಿಕಾರಿ ದಿನೇಶ್ ಅವ್ರಿಗೆ ಎಲ್ಲೋ ಹಾವೇರಿಯಲ್ಲಿ ಕುಲಸಚಿವ ಕೊಟ್ಟಿದ್ದಾರೆ ಅನ್ನೋದು ಒಂದು ವರದಿಯಾಗಿದೆ. ಇದು ಬೇಸರ ತರಂತ ವಿಚಾರ. ಅಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿರಂತ ಮುಖ್ಯ ವ್ಯಕ್ತಿಗೆ ಮತ್ತೆ ಸ್ಥಾನಮಾನಗಳು ಸಿಗ್ತವೆ ಅಂದ್ರೆ ಯಾವ ಮಾನದಂಡದ ಮೇಲೆ ಇಲ್ಲಿ ಪಾರದರ್ಶಕವಾಗಿ ಆಡಳಿತ ನಡೀತಾ ಇದೆ ನಮಗೂ ಗೊತ್ತಾಗಲ್ಲ. ಮತ್ತೆ ಆಯುಕ್ತ ಒಬ್ಬಂದೇ ತಪ್ಪಲ್ಲ, ಜನಪ್ರತಿನಿಧಿಗಳು ಯಾರಿದ್ರು ಎಲ್ಲರೂ ಶಾಮೀಲಾಗಿದ್ದಾರೆ. ಸುಮ್ನೆ ನಾನು ಇವರು ಸೈಟ್ ತಗೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬೆಂಗಳೂರಿಂದ ಒಬ್ರು ನಡ್ಕೊಂಡು ಬರೋದು, ಮೈಸೂರಿಂದ ಒಬ್ರು ನಡ್ಕೊಂಡು ಹೋಗೋದು, ಈ ಡ್ರಾಮಾಗಳನ್ನ ನಿಲ್ಲಿಸಿ ಪಾರದರ್ಶಕವಾದಂತ ತನಿಖೆ ಮಾಡಿ ಈ ಸಂಸ್ಥೆಗೆ, ಮೂಡಾ ಸಂಸ್ಥೆಗೆ ಏನ್ ನಷ್ಟ ಆಗಿದೆ ಆ ನಷ್ಟನ ಈ ತರ ಯಾರ್ಯಾರು ಕೊಟ್ಟಿದ್ದಾರೆ ತಗೊಂಡು ಬರ್ಸಿ, ಯಾರಿಗೆ 30 ವರ್ಷದಿಂದ ಸಿಗಬೇಕಾಗಿದೆ ನಾವು ಕಳ್ಕೊಂಡಿರೋ ದುಡ್ಡು ಕೊಟ್ಟು 80 ಲಕ್ಷ ರೂಪಾಯಿ ಡೆಪಾಸಿಟ್ 92ನೇ ಇಸ್ವಿಲಿ ನಮ್ದು ಅಲ್ಲೇ ಇದೆ. ಇನ್ನು ಮೂಡಾದಲ್ಲೇ 92ನೇ ಇಸ್ವಿಲಿ ದುಡ್ಡುಗಳು ಕೊಟ್ಟು ಸೈಟ್ಗೆ ರಿಜಿಸ್ಟರ್ ಮಾಡ್ಕೊಂಡಿರೋದು 80,92,000 ಇಂದ ಇದೆ. ಸೊ ಸೀನಿಯಾರಿಟಿ ಪ್ರಕಾರ ಬಡ ಜನರು ಈಗ ಮಿಸ್ ಆಗಿ ಒಳಗೆ ಬಂದಿದ್ದಾರೆ. ಈ ಹಿಂದೆ ಇದ್ದಾರೆ ನೋಡಿ, ಅವ್ರ ಸೈಟ್ ಲೂಸರ್ಸ್. ಅವರು ವಯಸ್ಸಾಗ್ಬಿಟ್ಟಿದೆ. ಅವ್ರ ಸೈಟ್ಗಳನ್ನೆಲ್ಲ ಫಾದರ್ಗಳು ನಿನ್ನೆ ಮೊನ್ನೆ ಬಂದು ಫಾದರ್ಗಳಿಗೆ ಮಧ್ಯವರ್ತಿಗಳು ಕೊಡಿಸ್ತಾ ಕೂತ್ಕೊಂಡ್ರೆ ಆಫೀಸರ್ಸು ಜನಪ್ರತಿನಿಧಿಗಳ ಒಪ್ಪಂದದಿಂದ ದೊಡ್ಡ ನ್ಯಾಯ. ಖಂಡಿತ ಇದೆ. ಅವರೇ ಇದನ್ನ ಸೃಷ್ಟಿಕರ್ತರು. ಫಿಡಲೈಟ್ಸ್ ನ ಕರ್ಕೊಂಡ್ ಬಂದವರೇ ಅವರು. ಆಮೇಲೆ ಅವ್ರ ಮೇಲೆ ಆ ಟೈಮಲ್ಲಿ ತುಂಬಾ ಹಗರಣಗಳು ವಿಚಾರಗಳು ನಡೀತಾ ಇದ್ವು. ಅವರು ಎಂಡಿಂಗ್ ಸ್ಟೇಜ್ ಅಲ್ಲಿ ಫಾದರ್ ಸ್ಟ್ಯಾನಿಯಲ್ ಮೇಡನ ಉಸ್ತುವಾರಿ ತರ ಮಾಡಿ ಹೋಗ್ಬಿಟ್ರು. ಕನಿಕದಾಸ್ ವಿಲಿಯಂ ಹೊಸದಾಗಿ ಬಂದಿರೋಂಥ ಆಡಳಿತಾಧಿಕಾರಿ. ಅವ್ರದ್ದು ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ, ನಮ್ಮ ಹಾಸ್ಪಿಟ್ಲು ಆಡಳಿತ ನೋಡಕ್ ಬಂದಿರೋದವರು ಹೊಸ ಬಿಷಪ್ ಬರಗಂಟ. ಆಡಳಿತದ ವ್ಯವಸ್ಥೆ ಅವ್ರಿಗೂ ಇದರಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ. ಬಟ್ ಅವರ ಗಮನದಲ್ಲಿದೆ ಇದು. ಬಟ್ ಮೂಡಾಗೆ, ಕೋರ್ಟಿಗೆ, ಸರ್ಕಾರಕ್ಕೆ ಈ ಫಿಡಲೈಟ್ಸ್ ಅವನು ಯಾವ ದಾಖಲಾತಿ ಇವರು ಲ್ಯಾಂಡ್ ಲೂಸರ್ ಅಂತ ಕೊಟ್ಟಿದ್ದಾನೆ ಅನ್ನೋದನ್ನ ತನಿಖೆ ಮಾಡಿ ತೆಗಿಸ್ಬೇಕಾಗಿದೆ. ಮತ್ತೆ 25 ಸೈಟು 101% ತೆಗಿಲೇಬೇಕು, ವಾಪಸ್ ತಗೊಳ್ಳೇಬೇಕು. ಯಾಕಂದ್ರೆ ದೇ ಆರ್ ನಾಟ್ ದ ಲ್ಯಾಂಡ್ ಲೂಸರ್ಸ್. ನಮಸ್ತೆ, ಎಲ್ಲರಿಗೂ ನಮಸ್ತೆ.